ಅದು ಕಾನೂನು ಕೇಂದ್ರಕ್ಕೆ ಒತ್ತಡ ಬರ್ತದೆ. ಈಗ ನೋಡ್ರಿ, ರಾಹುಲ್ ಗಾಂಧಿ ಅವರು ಒತ್ತಡ ಮಾಡಿದರು OBC ಸಲುವಾಗಿ, ಮತ್ತು SC ST ಸಲುವಾಗಿ, ಮತ್ತು ಮೈನಾರಿಟಿ ಸಲುವಾಗಿ ಹೋರಾಟ ಮಾಡಿದರು. ಅದ್ರ ಪ್ರತಿಫಲ ಏನಾಯ್ತು ಗೊತ್ತಾ? ಅನಿವಾರ್ಯವಾಗಿ ಮೋದಿಯವರು 2026ರಲ್ಲಿ ಸರ್ವೆ ಮಾಡ್ತಾನೆ ಅಂತ ಬಂದರು. ಅನಿವಾರ್ಯ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಈಗ ಅವ್ರ ಮುಂದಿರುವಂಥ ದೊಡ್ಡ ಸವಾಲು ರೈತರಿಗೆ ಮಾರ್ಕೆಟ್ ಮಾಡಿಕೊಡೋದು. ಎಲ್ಲ ನೋಡಿ, ಶುಗರ್ ಫ್ಯಾಕ್ಟ್ರಿ ಅವ್ರ ಲಾಬಿ ಹೆಂಗದ ಅಂತ ನಿಮಗೆ ಗೊತ್ತದ. ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು 100 ರೂಪಾಯಿ ಏರಿಸಬೇಕಾದ್ರೆ ಎಷ್ಟು ತ್ರಾಸು ಮಾಡಿದರು ಇವರು ಅಂತೇಳಿ. ಆ ದೃಷ್ಟಿ ಇಟ್ಕೊಂಡು ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಒಂದು ಯಾಕೆ ಧೈರ್ಯ ಮಾಡಬಾರ್ದು? ಒಂದು ಹುಚ್ಚು ಸಾಹಸ ಅಂತ ಯಾಕೆ ಮಾಡಬಾರ್ದು? ಯಾಕೆಂತಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ನೀವು ಇದಂಥವ್ರು ಗೋಡೌನ್ ಕಟ್ಟಿಕೊಟ್ರೆ ಅವ್ರು ಬೆಳೆಗಳನ್ನ ಅಲ್ಲಿ ಸ್ಟೋರೇಜ್ ಮಾಡ್ತಾರೆ. ಸ್ಟೋರೇಜ್ ಮಾಡಿ ಯಾವ ರೀತಿ ರೇಟ್ ಬರ್ತದೆ ಮಾರ್ಕೊಳ್ತಾರೆ. ಯಾಕಂದ್ರೆ ಸೀಸನ್ದೊಳಗೆ ಅಂದರೆ ರಾಶಿ ಸಂದರ್ಭದಲ್ಲೇ ದುಡ್ಡಿಗೆ ಎಂಟ್ರಂಗೆ ಕೇಳ್ತಾರೆ ಪಾಪ. ಅವ್ರಿಗೆ ನೋಡಿರಿ 2,500-3 ಸಾವಿರ ಈಗ ಮೆಕ್ಕೆಜೋಳ ನಿಮ್ಗೆ ಗೊತ್ತದ ಮೇಯ್ಸ್ ಇದ್ದರೆ ಏಕದಮ್ ರಾಶಿ ಬಂತಂದರೆ 1,500-1,200 ತಂದು ನಿಲ್ಲಿಸ್ತಾರೆ. ಆಗ ನೀವು ಹೇಳ್ಬೋದು, ನೀವು ನಾವು ಇದನ್ನು ಮಾಡಿದ್ವಿ ರೀ, ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ವಿ. ಯಾರು ತೊಗೊಳ್ತಾರೆ ಬೆಂಬಲ ಬೆಲೆಗೆ? ನೀವೇನೋ ಗೌರ್ಮೆಂಟ್ದವ್ರು ಪರ್ಚೇಸ್ ಮಾಡ್ಬೋದಿಲ್ಲ ಅಂತಲ್ಲ. ಕಬ್ಬಿಗಿನ ಇಷ್ಟೆಲ್ಲ ರೂಲ್ಸ್ ಮಾಡಿವು 5-15 ದಿನಗಳಲ್ಲಿ ಬಿಲ್ ಪೇ ಮಾಡಂದ್ರು ಬಾಕಿ ಉಳಿದ ಬಿಲ್. ಇದು ಗೊತ್ತಿಲ್ಲ ನಿಮಗೆ. ಯಾಕಂದರೆ ಸಹಜದ ಲಾಭಕೋರ ಯಾವಾಗ ಲಾಭಕೋರಾಗಿರ್ತಾರೆ. ಇದು ನಿಮಗೆ ಬಿಡಿಸಿ ಹೇಳಬೇಕು ಅವಶ್ಯಕತೆ ಇಲ್ಲ. ಈ ದಿಶೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕವರು ಗೋಡೌನ್ ಕಟ್ಟಿಕೊಟ್ಟ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಮಾರ್ಕೆಟ್ ಅವ್ರು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಇತಿಹಾಸದ ದೊಡ್ಡ ಹೆಸರು ಉಳಿತದೆ. ಇದನ್ನು ನೀವು ಗಮನದಲ್ಲಿ ಹೋಗ್ಬೇಕಾಗಿದೆ. ಇದು ನಿಮ್ಗೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇವತ್ತು ನೀವು ಕರ್ನಾಟಕದ ಮಟ್ಟಿಗೆ ಮಾತ್ರ ಬಲಿಷ್ಠ ರಾಜಕಾರಣಿ ಆಗಿದ್ದೀರಿ. ಈ ವಿಷಯಕ್ಕೆ ರಾಹುಲ್ ಗಾಂಧಿಯವರು ಸಹಿತ ಅಡ್ಡ ಬರೋದಿಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವ್ರನ್ನ ಒಂದು ಸ್ವಲ್ಪ ಮನಸ್ಸಿಗೆ ತಿಳಿಸುವಂಥವ್ರು ಯಾರಿದ್ದಾರಲ್ಲ ಹೈಕಮಾಂಡದಲ್ಲ, ಮೊದಲನೇ ಎಲ್ಲ ತುಳುಗರು ದಾಟ್ಕೊಂಡು ಹೋಗಿಬಿಟ್ಟಿದ್ದಾರೆ. ಒಂದು ವ್ಯವಸ್ಥೆ ಪರ ಇದ್ದಂಥವ್ರು. ಇವತ್ತು ಉಳಿದಂಥವ್ರು KC ರಾಮಯ್ಯ ಅವರು, KC ಗೋಪಾಲ್ ಅವರಾಗಿರ್ಬೋದು, ನಮ್ಮ ಇನ್ನುಳಿದ